ಫ್ರೆಂಡ್ಸ್ ಇವಾಗ ನವೀನ್ ಪ್ಯಾಟಿಮನಿ ಸರ್ ಇದ್ದಾರೆ. ಅವ್ರನ್ನ ಭೇಟಿ ಮಾಡೋಣ. ಅವ್ರನ್ನೂ ನಾನು ನಿಮಗೆ ಇಂಟ್ರೊಡ್ಯೂಸ್ ಮಾಡಿಸ್ಕೊಟ್ಟಾದ್ಮೇಲೆ ಅವ್ರ ಲೈಫ್ ಜರ್ನಿ ಯಾವ ಥರ ಇತ್ತು ಅನ್ನೋದನ್ನು ನಾನು ನಿಮಗೆ ಈ ಲಾಗಲ್ಲಿ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತೀನಿ. ಅಂದರೆ ನಾನು ಸಹಾಯಕ ಉಪನ್ಯಾಸಕ ಮತ್ತು ಟ್ಯಾಕ್ಸ್ ಸರ್ವಿಸ್ಟ್ ಅಂತೇಳಿ 2017ರಲ್ಲಿ ನನಗೆ ಅಪಾಯಿಂಟ್ಮೆಂಟ್ ಮಾಡ್ತಾರೆ. ಹೌದು ಸರ್, ಅದು ನಂದು ಆರ್ಟಿಕಲ್. ನಾನು ಯಾವ ಥರ ಆರ್ಟಿಕಲ್ ಬರೀತೀನಿ ಅಂದರೆ ಒಂದು ವಿಶೇಷವಾದ ಎನಿಮಲ್ಸ್ ಬಗ್ಗೆ ಆರ್ಟಿಕಲ್ ಬರಿತೀನಿ. ಓಕೆ, ನಮ್ಮ ಪ್ರಾಣಿ ವಸ್ತು ಸಂಘದ ಬಗ್ಗೆ ನಿಮಗೆ ಇವತ್ತು ಹೇಳ್ತೀನಿ, ಸ್ಟಾರ್ಟ್ ಮಾಡ್ತೀನಿ. ಹೋಗೋಣ. ನನ್ನ ಪ್ರೀತಿಯ ಕರ್ನಾಟಕ ಜನತೆ ಶುಭ ಮುಂಜಾನೆ. ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ಲಾಗ್. ನಾನು ಚೆನ್ನಾಗಿದ್ದೇನೆ, ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ನಾನು ಅಂದ್ಕೊಂಡಿದ್ದೇನೆ. ಇವತ್ತಿನ ಲಾಗ್ದ ವಿಶೇಷತೆ ಏನಪ್ಪ ಅಂತಂದ್ರೆ, ನಾನು ಇವಾಗ ಕರ್ನಾಟಕ ಸೈನ್ಸ್ ಕಾಲೇಜ್ ಧಾರವಾಡ ಅದರದ ಪ್ರಾಣಿ ವಸ್ತು ಸಂಗ್ರಹಾಲಯದಲ್ಲಿದ್ದೀನಿ. ತುಂಬ ಅಂದರೆ ತುಂಬ ಅದ್ಭುತವಾಗಿದೆ. ಏನೋ ಒಂಥರ ವಿಭಿನ್ನತೆ ಇದೆ ಇದರಲ್ಲಿ. ಅದನ್ನು ನಾನು ನಿಮಗೆ ಇವತ್ತಿನ ಲಾಗಲ್ಲಿ ತೋರಿಸೋ ಪ್ರಯತ್ನ ಮಾಡ್ತೀನಿ. ಹಾಗಿದ್ರೆ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ. ನೀವು ಲೈಕ್ ಮಾಡ್ತೀರಿ, ಎಂಜಾಯ್ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೆ. ಬಟ್ ಸೂಪರ್ಬ್ ಆಗಿದೆ. ಅದಕ್ಕೋಸ್ಕರ ತುಂಬ ಜನ ಹೇಳಿದ್ರು ಇದ್ರ ಬಗ್ಗೆ ಒಂದ್ಸರಿ ಲಾಗ್ ಮಾಡ ಅಂತ. ಅದಕ್ಕೋಸ್ಕರ ನಾನು ಇವಾಗ ಇಲ್ಲಿ ಬಂದಿದ್ದೀನಿ. ಇವಾಗ ಒಳಗಡೆ ಹೋಗೋಣ, ಯಾವ ಥರ ಇದೆ ಅನ್ನೋದು ನಾನು ನಿಮಗೂ ತೋರಿಸ್ತೀನಿ. ನಾವಿವಾಗ ಕರ್ನಾಟಕ ವಿಜ್ಞಾನ ಮಹಾವಿದ್ಯಾಲಯ ಧಾರವಾಡ ಪ್ರಾಣಿಶಾಸ್ತ್ರ ವಿಭಾಗ ಪ್ರಾಣಿಶಾಸ್ತ್ರ ವಸ್ತು ಸಂಗ್ರಹಾಲಯ ಅಲ್ಲಿ ಇದ್ದೇವೆ ಇವಾಗ. ಇದೆ ನೋಡ್ರಿ, ಫೈನಲಿ ನಾವು ಬಂದ್ವಿ. ನೋಡಿರಿ, ಎಂಟ್ರೆನ್ಸ್ಗೆ ಎಷ್ಟು ಬ್ಯೂಟಿಫುಲ್ ಅಟ್ರಾಕ್ಟಿವ್ ಐತೆ. ಅದು ಚಿಪ್ ಅದ, ಆಮೇಲೆ ಇವಾಗ ಒಳಗಡೆ ಹೋಗೋಣ. ಯಾಕಪ್ಪ ಇಲ್ಲಿ ಬಂದಿದೆ ಅಂತಂತಂದ್ರೆ, ತುಂಬ ವಿಭಿನ್ನವಾದ ಪ್ರಪಂಚ ಇಲ್ಲೈತೆ. ಅಂತಂದ್ರೆ ಸ್ಟಫಿಂಗ್ ಬರ್ಡ್ಸನ್ನು ನೋಡ್ಬೋದು, ಸ್ಟಫಿಂಗ್ಸ್ ಆ್ಯನಿಮಲ್ಸನ್ನು ನೋಡ್ಬೋದು, ಕಾರ್ಡೇಟ್ಸ್ ಮತ್ತು ನಾನ್ ಕಾರ್ಡೇಟ್ಸ್ ಅಂತಂದರೆ ಕನ್ನಡದಲ್ಲಿ ಕಶೇರುಕಗಳು ಮತ್ತು ಅಕಶೇರುಕಗಳನ್ನು ಇಲ್ಲಿ ನೋಡ್ಬೋದು. ತುಂಬ ಚೆನ್ನಾಗಿದೆ. ಅದರದ್ದು ತಜ್ಞರು ಇದ್ದಾರೆ. ಅವ್ರನ್ನ ಏನಂತ ಕರೀತಾರಪ್ಪ ಅಂತಂದರೆ ಟ್ಯಾಕ್ಸಿಡರ್ಮಿಸ್ಟ್ ಅಂತ ಕರೀತಾರೆ ಅವರಿಗೆ. ಅಂತಂದರೆ ಚರ್ಮ ಪ್ರಸಾದನ ಕಲಾ ತಜ್ಞರು ಕನ್ನಡದಲ್ಲಿ ಅಂತ ಕರೀತಾರೆ. ನವೀನ್ ಪ್ಯಾಟಿಮನಿ ಸರ್ಗೆ ನಾನು ಇಂಟ್ರೊಡ್ಯೂಸ್ ಮಾಡಿಸ್ಕೊಡ್ತೀನಿ. ಅವ್ರದ್ದು ಒಂದು ಎಕ್ಸ್ಪೀರಿಯನ್ಸ್ ಏನಿಲ್ಲ, ತುಂಬ ಅಂದರೆ ತುಂಬಾ ಅದ್ಭುತವಾಗಿದೆ. ಹಾಗಿದ್ದರೆ ಇವಾಗ ಒಳಗಡೆ ಹೋಗೋಣ. ಇನ್ನೂ ಏನು ಲೇಟ್ ಮಾಡೋಂಗಿಲ್ಲ, ಸ್ಟಾರ್ಟ್ ಮಾಡೇ ಬಿಡೋಣ ಇವಾಗ. ಯಾಕಂದರೆ ಒಳಗಡೆ ತುಂಬಾ ಇದೆ, ತುಂಬ ತಿಳ್ಕೊಳ್ಳೋದಿದೆ. ಮತ್ತೆ ಲೇಟ್ ಆಗಬಾರ್ದು ಅಂತ, ಡ್ರ್ಯಾಗ್ ಆದರೆ ನಿಮಗೂ ಬೇಜಾರಾಗುತ್ತೆ. ಹಾಗಿದ್ರೆ ಇವಾಗ ಸ್ಟಾರ್ಟ್ ಮಾಡೇ ಬಿಡೋಣ ಇವಾಗ. ನಾವಿವಾಗ ಪ್ರಾಣಿ ವಸ್ತು ಸಂಗ್ರಹಾಲಯದಲ್ಲಿ ಬಂದಿದ್ದೇವೆ. ಫಸ್ಟ್ ನಾವು ನವೀನ್ ಸರ್ಗೆ ಭೇಟಿ ಆಗೋಣ. ಸರ್, ಎಕ್ಸ್ಕ್ಯೂಸ್ ಮಿ ಸರ್. ಫೈನ್ ಸರ್, ಥ್ಯಾಂಕ್ ಯು. ಸರ್, ಮೊದಲನೇದಾಗಿ ಈ ಕಾರ್ಯಕ್ರಮವನ್ನು ನಡೆಸೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ತಮಗೆ ಹೃದಯಪೂರ್ವಕ ಧನ್ಯವಾದಗಳು ಸರ್. ಓಕೆ, ವೆಲ್ಕಮ್ ಮಂಜುನಾಥ್ ಅವರೇ. ಓಕೆ, ನಮ್ಮ ಪ್ರಾಣಿ ವಸ್ತು ಸಂಘಕ್ಕೆ ನಿಮಗೆ ಸ್ವಾಗತ. ಓಕೆ ಸರ್, ತುಂಬ ಜನ ಈ ಕರ್ನಾಟಕ ಸೈನ್ಸ್ ಕಾಲೇಜ್ ಧಾರವಾಡ ಈ ಪ್ರಾಣಿ ವಸ್ತು ಸಂಗ್ರಹಾಲಯದ ಬಗ್ಗೆ ತುಂಬ ಒಳ್ಳೆ ಅನಿಸಿಕೆಗಳನ್ನು, ಅವರ ಅಭಿಪ್ರಾಯಗಳನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ರ. ಅದಕ್ಕೋಸ್ಕರ ಇವತ್ತಿನ ಲಾಗಲ್ಲಿ ನಾನು ನಿಮ್ಮನ್ನು ತಲುಪುವ ಪ್ರಯತ್ನ ಮಾಡಿದ್ದೇನೆ. ಸರ್, ನೀವು ನಮ್ಮ ಜನತೆಗೆ ಈ ಪ್ರಾಣಿ ವಸ್ತು ಸಂಗ್ರಹಾಲಯದ ಪ್ರಾಮುಖ್ಯತೆ ಬಗ್ಗೆ ತಿಳಿಸ್ಕೊಡಿ. ಮತ್ತು ನಾನು ತುಂಬ ಸಲ ನಾನು ಜನಕ್ಕೆ ಏನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಅಂತಂತಂದರೆ, ಇಲ್ಲಿ ಬಂದು ಒಂದ್ಸಲಿ ವಿಸಿಟ್ ಮಾಡಿ ಅಂತ ಹೇಳಿದ್ದೀನಿ. ಸರ್, ನೀವು ಅದನ್ನು ಯಾವ ರೀತಿಯಾಗಿ ಜನರಿಗೆ ಹೇಳ್ತೀರಿ, ಜನರಿಗೆ ಕನ್ವೆ ಮಾಡ್ತೀರಿ ಅನ್ನೋದನ್ನು ಇವತ್ತಿನ ಲಾಗಲ್ಲಿ ಅವರು ಅರ್ಥ ಮಾಡ್ಕೊಳ್ತಾರೆ. ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡೋಣ ಸರ್. ಎಸ್, ಓಕೆ. ನನ್ನ ಹೆಸರು ನವೀನ್ ಪ್ಯಾಟಿಮನಿ ಅಂತ. ನಾನು ಕರ್ನಾಟಕ ವಿಜ್ಞಾನ ಮಹಾವಿದ್ಯಾಲಯದಲ್ಲಿ ಪ್ರಾಣಿಶಾಸ್ತ್ರ ವಿಭಾಗದ ಪ್ರಾಣಿಶಾಸ್ತ್ರ ವಸ್ತು ಸಂಗ್ರಹದಲ್ಲಿ ಟ್ಯಾಕ್ಸಿಡರ್ಮಿಸ್ಟ್ ಚರ್ಮ ಪ್ರಸಾದನ ಕಲಾ ತಜ್ಞ ಅಂತೇಳಿ ವರ್ಕ್ ಮಾಡ್ತಾಯಿದ್ದೀನಿ. ನನ್ನ ಬಾಲ್ಯದ ಬಗ್ಗೆ ಹೇಳ್ಬೇಕಂತಂದರೆ, ನಿಮಗೆ ನಾನು ಹುಟ್ಟಿದ್ದು ಇಲ್ಲಿ ಧಾರವಾಡದಲ್ಲಿ ಕೆಳಗೇರಿ ಎಂಬ ಗ್ರಾಮದಲ್ಲಿ ಹುಟ್ಟಿದ್ದೆ ನಾನು. ನಮ್ಮ ತಂದೆ ಹೆಸರು ಶಿವಯೋಗಿ ಪ್ಯಾಟಿಮನಿ, ನಮ್ಮ ತಾಯಿ ಹೆಸರು ಸುಧಾ ಪ್ಯಾಟಿಮನಿ ಅಂತ. ನನ್ನ ಬಾಲ್ಯವನ್ನು ನಾನು ನನ್ನ ಕೆಳಗೇರಿಯಲ್ಲೇ ಮುಗಿಸಿದೆ. ಅಲ್ಲಿ ಬಾಲ್ವಾಡಿಯನ್ನು ಅಲ್ಲೇ ಕಲಿತೆ. ನನ್ನ ಬಾಲ್ವಾಡಿ ಟೀಚರ್ ನೆನೆಸ್ಬೇಕಂತಂದರೆ ಪುಷ್ಪಾ ಕುಲಕರ್ಣಿ ಮತ್ತು ಭಾಂಡೂರಾವ್ ಕುಲಕರ್ಣಿ ಅಂತೀವಿ. ಅವರು ನನಗೆ ಬಾಲ್ವಾಡಿಯನ್ನು ಕಲಿಸಿದ್ರು. ಅದಾದಮೇಲೆ 1 to 7th ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೆಳಗೇರಿಯಲ್ಲೇ ಗೌರ್ಮೆಂಟ್ ಶಾಲೆಯಲ್ಲೇ ಕಲಿತೆ. ಅಲ್ಲಿ ನನಗೆ ಇಂಪಾರ್ಟೆಂಟ್ ಟೀಚರ್ಸ್ಗಳು ಅಂತಂದರೆ ಕೌಟೇಕರ್ ಸರ್ ಆಗಿರ್ಬೋದು, ಮಾಯನಕ್ ಟೀಚರ್ ಆಗಿರ್ಬೋದು, ತಳವಾರ ಟೀಚರ್ ಆಗಿರ್ಬೋದು, ತಲ್ಲೂರು ಟೀಚರ್ ಆಗಿರ್ಬೋದು, ಕೋಲಾರ ಟೀಚರ್ ಆಗಿರ್ಬೋದು, ರಾಯಚೂರು ಟೀಚರ್ ಆಗಿರ್ಬೋದು, ತಿಮ್ಮಾಪುರ ಟೀಚರ್ ಆಗಿರ್ಬೋದು, ಆಚಾರ್ಯ ಟೀಚರ್ ಆಗಿರ್ಬೋದು. ಆಮೇಲೆ ಅನೇಕ ಟೀಚರ್ಸ್ಗಳು ನಮಗೆ ಕಲಿಸಿದರು. ಅಲ್ಲಿ ನನ್ನ 1 to 7th ವಿದ್ಯಾಭ್ಯಾಸ ಅಲ್ಲಿ ಮುಗೀತು. ನನಗೆ ಇಂಗ್ಲೀಷ್ ಭಾಳ ಚೆನ್ನಾಗಿ ಕಲಿಸಿದವರು ಅಂದರೆ
ಗುಡ್ಸಲ್ ಮನ್ ಟೀಚರ್ ಅಂತ ಹೇಳ್ರಿ 1 to 7th. ಅದಾದಮೇಲೆ ಸೋನೇಖಾನ್ ಅಂತ ಇದ್ದಾರೆ, ಅವರು ಕೂಡ ನಮ್ಗೆ ಕಲಿಸಿದ್ರು. ಮಹತ್ವದ ಕೀರ್ತಿವತಿ ಮೇಡಮ್ ಅಂತ ಹೇಳಿರಿ, ಅವರು ಕೂಡ ನಮ್ಗೆ ಮ್ಯಾಥ್ಸ್ ಎಲ್ಲ ಹೇಳ್ತಿದ್ರು. ಆಮೇಲೆ ಕೇಸರಿ ಸರು ನಮ್ಗೆ ಇಂಗ್ಲೀಷ್ ಎಲ್ಲ ಹೇಳ್ತಿದ್ರು. ಅಲ್ಲಿ ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೆಳಗೆರೆಯಲ್ಲಿ ಓದೋ ಮುಂದೆ. ಆಮೇಲೆ ಅದಾದಮೇಲೆ ನಾನು 7th ಮುಗಿದ್ಮೇಲೆ ಅವಾಗ ಅಲ್ಲಿ 1 to 7th ನಾನು ಕಲಿತಿದ್ದಾಗ ಅಲ್ಲಿ ಮಿರಸ್ಕರ್ ಸರ್ ಅಂತೇಳಿ ಪ್ರಿನ್ಸಿಪಲ್ ಇದ್ರಿ. ಆಮೇಲೆ 1 to 7th ನಾನು ಅಲ್ಲಿ ಕಲಿತೆ. ಆಮೇಲೆ ಪ್ಯಾಟಿ ಶಾಲೆಗೆ ಬಂದಿರು ನಾವು 8ರಿಂದ 10. 8, 9, 10 ನಾನು ಬಾಸನ್ ಮಿಷನ್ ಬಾಯ್ಸ್ ಸ್ಕೂಲ್ ಇಂಗ್ಲೀಷ್ ಮೀಡಿಯಮ್ನಲ್ಲಿ ಕಲಿತೆ. ಅಲ್ಲಿ ನನಗೆ ಮೊದಲೇ ಕ್ಲಾಸ್ ಟೀಚರ್ ಅಂತ ಗ್ರೇಸ್ ಲಾರೆನ್ಸ್ ಅಂತ ಇದ್ದರು. ಆಮೇಲೆ ಆಡಿನಾ ಅಂತ ಟೀಚರ್ ಇದ್ದರು. ಆಮೇಲೆ 10th ಮೇಬಲ್ ಮೇಡಮ್ ಅಂತಿದ್ರು. ಆಮೇಲೆ ಸ್ಟಿಫನ್ ಮೇಡಮ್ ಅಂತಿದ್ರು. ಆಮೇಲೆ ಮಲ್ಲಾ ಟೀಚರು. ಆಮೇಲೆ ಆನಂದ್ ಕೋರಿ ಸರ್, ನಮ್ಮ NC ಸರ್ ಇದ್ರಿ. ಆಮೇಲೆ ಬಲ್ಮಿ ಸರ್ ಇದ್ದರು. ಮುಖ್ಯವಾಗಿ ಇವರು ನನಗೆ ಭಾಳ ನಾನು NCC ಒಳಗೆ ನಾನು ಭಾಳ ಆಸಕ್ತಿ ಇತ್ತು. NCCನ ಸೇರಿದೆ. ಅಲ್ಲಿ ನಮ್ಗೆ ಆನಂದ್ ಕೋರಿ ಸರು, ಬಲ್ಮಿ ಸರ್ ಭಾಳ ಆಸಕ್ತಿಯಿಂದ ನಮ್ದು ತಕ್ಕಂಗೆ ಅವರೆಲ್ಲ NCCನ ಕಲಿಸ್ತಿದ್ರು. ಅದು ಭಾಳ ಖುಷಿ ವಿಚಾರ. ಅಲ್ಲಿ ನಾನು ಸ್ವಲ್ಪ ಡಿಸಿಪ್ಲೀನು, ಡ್ರೆಸ್ಸಿಂಗ್ ಸೆನ್ಸು ಎಲ್ಲ ನೀಟಾಗಿ ಅಲ್ಲಿ ನಾನು ಕಲಿತೆ. ಬಿಹೇವಿಯರು ಹೆಂಗಿರಬೇಕು, ಒಬ್ಬರ ಜೊತೆ ಹೇಗೆ ಮಾತಾಡಬೇಕು, ದೊಡ್ಡವ್ರ ಜೊತೆ ಹೇಗೆ ಮಾತಾಡಬೇಕು ಅಂದರೆ ಒಂದು ಸ್ವಲ್ಪ ಡಿಸಿಪ್ಲಿನ್ ಎಲ್ಲ ಕಲಿತೆ ನಾನು NCC ಒಳಗೆ. ನಾವು ಪರೇಡಲ್ಲಿ ಕೂಡ ನಾವು ಮೆಡಲ್ ಕೂಡ ಗೆದ್ಕೊಂಡ್ಬಂದ್ವಿ ನಾವು RN ಶೆಟ್ಟಿ ಒಳಗಿದ್ದಾಗ. ಆಮೇಲೆ ಇದೆಲ್ಲ ಮುಗಿದ್ಮೇಲೆ ನಾನು PUCಗೆ ಸೈನ್ಸ್ ಮಾಡೋಕ್ಕೆ ಅಲ್ಲೇ ಬಾಸನ್ ಮಿಷನಲ್ಲಿ ಕಲಿತೆ. ನಾನು PUC ಸೈನ್ಸಲ್ಲಿ ಅಲ್ಲೇ ಅಡ್ಮಿಷನ್ ಮಾಡಿಸಿದೆ. ಅಲ್ಲಿ ನಾನು PCMB ಕಾಂಬಿನೇಷನ್ ಸ್ಟೂಡೆಂಟು. ಅಲ್ಲಿ ನಾನು ಮೊದಲೇಕ ಫೋಕಸ್ ಮಾಡಿದ್ದು ಬಯಾಲಜಿ. ಅಲ್ಲಿ ನಾನು ಮೋನಿಕಾ ಮೇಡಮ್ ಭಾಳ ಬಯಾಲಜಿ ಟೀಚರ್, ನಮ್ಗೆ ಲೆಕ್ಚರರ್ ಅವರು ಭಾಳ ಅಗದಿ ಕರೆಕ್ಟಾಗಿ ಪರ್ಫೆಕ್ಟಾಗಿ ನಮ್ಮ ಬಯಾಲಜಿಯನ್ನು ಕಲಿಸಿದರು. ಆಮೇಲೆ ರೀಟಾ ಮೇಡಮ್ ಕೆಮಿಸ್ಟ್ರಿ ಹೇಳ್ತಿದ್ರು. ಆಮೇಲೆ ಶಿವಣ್ಣ ಸರ್ ಅಂಥೇಳಿ. ಆಮೇಲೆ ಕನ್ನಡ ಸರ್ ಚಂದ್ರಶೇಖರ್ ದೊಡ್ಡಮನಿ ಅಂತೇಳಿ, ಡಾಕ್ಟರ್ ಚಂದ್ರಶೇಖರ್ ದೊಡ್ಡಮನಿ ಅವರು ಎಲ್ಲ ನಮ್ಗೆ ಒಂದೇ ಅಂತಲ್ಲ, ಸೈನ್ಸ್ ಅಂದ್ರೆ ಒಂದೇ ಅಂತಲ್ಲ, ಸೈನ್ಸ್ ಅಂದರೆ ಎಲ್ಲ ಬರ್ತದೆ. ಕನ್ನಡ ಬರ್ತದೆ, ಇಂಗ್ಲೀಷ್ ಬರ್ತದೆ, ಎಲ್ಲ ಕೋರ್ಸ್ ಸಬ್ಜೆಕ್ಟ್ ಎಲ್ಲ ಬರ್ತಾವೆ. ಅಲ್ಲೆಲ್ಲ ಆಸಕ್ತಿಯಿಂದ ಎಲ್ಲ ಕೂಡಿ ಕಲಿತು ನಾನು ಸೈನ್ಸಲ್ಲಿ ಮುಗಿಸಿದೆ. PUC ಸೈನ್ಸು, ಬಾಸನ್ ಮಿಷನ್ ಸೈನ್ಸ್. ಆವಾಗ ಕಸ್ತೂರಿ ಸರ್ ನಮಗೆ ಪ್ರಿನ್ಸಿಪಲ್ ಇದರಲ್ಲಿ. ಅದಾದಮೇಲೆ ನಾನು ಬಂದಿದ್ದು BSc ನಮ್ಮ KCT ಕಾಲೇಜ್ನಲ್ಲಿ, ಇದೇ ಕಾಲೇಜ್ನಲ್ಲಿ ನಾನು ಕಲಿತಿದ್ದು. ನನ್ನ BScನ CZBT ಕಾಂಬಿನೇಷನಲ್ಲಿ ನಾನು ಕಲಿತೆ. ಕೆಮಿಸ್ಟ್ರಿಯಲ್ಲಿ ನಮಗೆ ಸಾವಂಕ ಮೇಡಮು, ತುವಾರ್ ಸರು, ದುಮ್ಮಾಡ್ ಸರು, ಕೊಟ್ರೇಶ ಸರು, ಕಟಗಿ ಸರು, ರಾಜಪ್ಪ ಸರು, ವಿಜಯಲಕ್ಷ್ಮಿ ಮೇಡಮು, ರಾಜ್ ಕಲಕಾಂಕರ್ ಸರು ಎಲ್ಲ ನಮ್ಗೆ ಕೆಮಿಸ್ಟ್ರಿಯನ್ನು ಹೇಳ್ತಿದ್ರು. ಆಮೇಲೆ ಜಿಯೋಲಜಿಯನ್ನು ನಾನು ಭಾಳ ಆಸಕ್ತಿಯಿಂದ ತೆಗೆದುಕೊಂಡೆ. ಜಿಯೋಲಜಿಗೆ ನಮ್ಗೆ ಹುಲಿ ಸರ್ ಹೇಳ್ತಿದ್ರು. ಆಮೇಲೆ ಡಾಕ್ಟರ್ S ಬಿಲದ್ ಮೇಡಮು, ಡಾಕ್ಟರ್ MS ನಾಯಕ್ ಮೇಡಮು, ಆಮೇಲೆ ಡಾಕ್ಟರ್ ಬಿರಾದರ್ ಮೇಡಮು, ಆಮೇಲೆ ನಮ್ಮ ಡಾಕ್ಟರ್ RD ಸಂಕಲ್ ಮೇಡಮು, ನಮ್ಮ ಡಾಕ್ಟರ್ SS ಮಂಗಳಬಿಡೆ ಸರು, ಡಾಕ್ಟರ್ ಹರ್ಷ ನೆಲೂನ್ ಸರು ನಮ್ಗೆ ಭಾಳ ಆಸಕ್ತಿಯಿಂದ ನಮಗೆ ಜಿಯೋಲಜಿಯನ್ನು ಕಲಿಸ್ತಿದ್ರು. ನಾವು ಆಸಕ್ತಿಯಿಂದ ಕಲ್ತ್ವಿ. ಅದಾದಮೇಲೆ BTN ಬಯೋಟೆಕ್ನಾಲಜಿ ಒಳಗೆ ನಮ್ಗೆ ಶೈಲಜಾ ಮೇಡಮು, ವಸುಧಾ ಮೇಡಮು, ಸೌಮ್ಯ ಮೇಡಮು, ಹೀಗೆ ನಾವು ಈ 3 ಕಾಂಬಿನೇಷನಲ್ಲಿ ಈ 3 ಪ್ರೊಫೆಸರ್ಸನ್ನು ನೆನೆಸ್ಕೊಂಡು ಭಾಳ ಖುಷಿ ಆಗ್ತದೆ. ಯಾಕಂದ್ರೆ ಅಷ್ಟು ಚಂದ ಕಲಿಸಿದ್ರು ನಮಗವರು. ಅದಾದಮೇಲೆ ನಾನು ಡಿಗ್ರಿ ಮುಗಿದ್ಮೇಲೆ ಸೀದಾ ನಾನು ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ MSc ಜಿಯೋಲಜಿಯನ್ನು ಮಾಡಿದೆ. ಅದು ಕೂಡ ಭಾಳ ಖುಷಿ ವಿಚಾರ. ಅಲ್ಲಿ ಅದ ನೇಚರ್ ಬೇರೆನೇ ರೀ. ಯಾಕೆ ಅಲ್ಲಿ ಪ್ರೊಫೆಸರ್ಸ್ ಕೂಡ ಭಾಳ ಚಲೋ ಇದ್ರಿ. ಅಲ್ಲಿ ಡಾಕ್ಟರ್ ಇನಾಮ್ದಾರ್ ಮೇಡಮು, ಡಾಕ್ಟರ್ ಬಿರಾದರ್ ಸರು, ಡಾಕ್ಟರ್ ಕಾಡದೇವರ ಸರು, ಆಮೇಲೆ ಡಾಕ್ಟರ್ ಶ್ರೀನಾಥ್ ಸರು, ಡಾಕ್ಟರ್ ಶಿವಣ್ಣ ಸರು, ಆಮೇಲೆ ಡಾಕ್ಟರ್ ಗಣೇಶ್ ಸರು, ಡಾಕ್ಟರ್ ಪಂಚರತ್ನ ಮೇಡಮ್ಮು, ಹೀಗೆ ಎಲ್ಲರೂ ನಮ್ಗೆ ಭಾಳ ಜಿಯೋಲಜಿ ಅಂದ್ರೆ ಅಷ್ಟು ನಾವು ಖುಷಿ ವಿಚಾರದಲ್ಲಿ ನೋಡ್ತೀವಿ. ಆಮೇಲೆ ನಮ್ಮ ಡಾಕ್ಟರ್ ಧೀರಜ್ ಸರು ಒಳ್ಳೆ ಪ್ರೊಫೆಸರ್ಸ್ ರೀ ನಮಗೆ. ಆಮೇಲೆ ಇಂಗ್ನಳ್ಳಿ ಮೇಡಮು ಭಾಳ ಚೆನ್ನಾಗಿ ನಮ್ಮ ಜಿಯೋಲಜಿಯನ್ನು ಕಲಿಸಿದ್ರು. ನಾವು MSc ಜಿಯೋಲಜಿನ ಮಾಡಿದ ಕೂಡಲೇ ಸೀದಾ ನಾನು ಇಲ್ಲಿ ಟ್ಯಾಕ್ಸಿಡರ್ಮಿಸ್ಟ್ ಅಂತ ಅಪಾಯಿಂಟ್ ಹಾಕೀನಿ. ಸರ್, ನೀವು ಬೆಳೆದಿದ್ದು ಕೂಡ ಮಧ್ಯಮ ವರ್ಗದಲ್ಲೇ. ಹಾಗಿದ್ಮೇಲೆ ನಿಮ್ಮ ಜೀವನ ಶೈಲಿ ಯಾವ ಥರ ಇತ್ತು?
ಬಾಲ್ಯದ ಬಗ್ಗೆ ಹೇಳ್ಬೇಕಂದ್ರೆ ಭಾಳ ಖುಷಿಯಿಂದ ನಾವು ಕಳೆದ್ವಿ. ನಾವು ಜನ್ಮ ಕೊಟ್ಟಂಥ ನಮ್ಮ ತಂದೆ ತಾಯಿಗೆ ನಾನು ನಮನಗಳನ್ನು ಸಲ್ಲಿಸ್ತೀನಿ. ನನ್ನ ಗುರು ಹಿರಿಯರು ಕಲಿಸಿದಂಥ ಗುರು ಹಿರಿಯರು ಅವ್ರಿಗೂ ಕೂಡ ನನ್ನ ನಮನಗಳನ್ನು ಸಲ್ಲಿಸ್ತೀನಿ. ಬಾಲ್ಯದಲ್ಲಿ ನಾವು ಸಾಮಾನ್ಯವಾಗಿ ಎಲ್ಲರೂ ಹೆಂಗೆ ಕಳ್ತಾರೆ ಹಂಗೆ ಕಳೆದೀವಿ. ಆದರೆ ಈಗಿನ ಜನ್ರೇಷನ್ ನಾವು ಅದನ್ನ ನೋಡೋಂಗಿಲ್ಲ. ಮೊದಲೇಕ ನಾವೆಲ್ಲ ಗುಂಡ ಆಡ್ತಿದ್ವಿ, ಬಗರಿ ಆಡ್ತಿದ್ವಿ, ಆಮೇಲೆ ಲಗೋರಿ ಆಡ್ತಿದ್ವಿ ಫ್ರೆಂಡ್ಸ್ ಎಲ್ಲ ಸೇರಿ. ಈಗಿನ ಮಕ್ಳಿಗೆ ಏನು ಅಷ್ಟು ಆಸಕ್ತಿ ಇಲ್ರಿ ಹೊರಗಿನ ಬಗ್ಗೆ ಆಟದ್ದು. ನಾವು ಒಮ್ಮೆ ಸಂಡೇಗೆ ಹೋದಿವಿ ಅಂದರೆ ಆಟಕ್ಕೆ ಮುಂಜಾನೆಯಿಂದ ಸಂಜೆ ಮಟ್ಟ ಅಲ್ಲೇ ಇರ್ತಿದ್ವಿ ನಾವು. ಅಲ್ಲಿ ನನ್ನ ಬಾಲ್ಯದ ಗೆಳೆಯರು ಭಾಳ ಮಂದಿ ಇದ್ದಾರೆ. ವಿಜಯ್ ಪರ್ವತೆ ಅಂತೇಳಿ, ಓಕೆ, ನಮ್ಮ ಪ್ರವೀಣ್ ಪರ್ವತೆ ಅಂತೇಳಿ, ಆಮೇಲೆ ಸಂಗನಗೌಡ, ಆಮೇಲೆ ಚೇತನ್ ಪಾಟೀಲ್ ಅಂತೇಳ್ರಿ, ಆಮೇಲೆ ನಮ್ಮ ಅಭಿಷೇಕ್ ಮಾನೆ, ಬಸವಲ ತಿರ್ಲಾಪುರು, ಆಮೇಲೆ ಅವ್ರ ಅಕ್ಕ, ಓಕೆ, ಹೀಗೆ ಮಂಜುಳಾ ಅಕ್ಕ, ಆಮೇಲೆ ವಿನಾಯಕ. ಹೀಗೆ ಬಾಲ್ಯದವನ್ನು ನಾವು ಇವ್ರ ಜೊತೆ ಕಳೆದು ಅಲ್ಲಿ ಬಹಳ ಸಂತೋಷದಿಂದ ಇದ್ವಿ. ಅದು ಹಳ್ಳಿ ನೇಚರು ಒಂದು ಕೆಳಗೇರಿ ಒಳಗೆ, ಅದೊಂಥರ ಬೇರೆನೂ ಮಜಾ. ಆದ್ರೆ ಈಗ ಫುಲ್ ಚೇಂಜ್ ಆಗಿಬಿಟ್ಟಿದೆ. ಈಗ ಓಕೆ, ಈಗ ಹಳ್ಳಿ ವಾತಾವರಣ ಇಲ್ಲ, ಈಗ ಅರ್ಬನ್ ಬಂದುಬಿಟ್ಟಿದೆ. ಈಗಿನ ಹುಡುಗರು ಕೂಡ ನಾವು ಆ ಥರ ಆ್ಯಕ್ಟಿವಿಟೀಸ್ ನೋಡೋಂಗಿಲ್ಲ. ಹೊರಗಡೆ ಫಿಸಿಕಲ್ ಆ್ಯಕ್ಟಿವಿಟೀಸ್ ಯಾವ ಮಾಡೋಂಗಿಲ್ಲ, ಆಟ ಆಡೋಂಗಿಲ್ಲ, ಗುಂಡಾಡೋಂಗಿಲ್ಲ. ಎಲ್ಲರೂ ಮೊಬೈಲ್ ಹಿಡ್ಕೊಂಡು ಕುಂತು ಬಿಡ್ತಾರೆ ರೀ. ಓಕೆ, ಎಲ್ಲರೂ ಈಗ ಫಿಸಿಕಲ್ ವರ್ಕ್ ಆಗಲಿಲ್ಲ ಅಂತಂದರೆ ಮಕ್ಕಳು ಆಲಸ್ಯ ಆಗಿಬಿಡ್ತಾರೆ ಕುಂತಲ್ಲೇ. ಈಗೆಲ್ಲ ಅಡಾಪ್ಟ್ ಮಾಡ್ಕೋಬೇಕು. ಸರ್, ಸ್ವಲ್ಪ ನಮ್ಮ ಜನತೆಗೆ ನಿಮ್ಮ ಫ್ಯಾಮಿಲಿ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ. ನಮ್ಮ ಫಾದರ್ ರೀ ಶಿವಯೋಗಿ ಪ್ಯಾಟಿಮನಿ ಅಂತೇಳಿ, ಅವರು ಕುಕ್ ರೀ. ಅವರು ಅಡುಗೆ ಮಾಡ್ತಿದ್ರು. ನಮ್ಮ ತಾಯಿ ಹೌಸ್ ವೈಫ್ ಸುಧಾ ಪ್ಯಾಟಿಮನಿ ಅಂತೇಳಿ, ಅವರು ಮನೆಯಲ್ಲಿ ಎಲ್ಲ ಕೆಲಸ ಮಾಡ್ತಿದ್ರು. ಆಮೇಲೆ ನಮ್ಮ ತಂಗಿ ನಿಖಿತಾ ಪ್ಯಾಟಿಮನಿ ಅಂತ ಹೇಳ್ರಿ. ಈಗ ನನ್ನ ಧರ್ಮ ಪತ್ನಿ ಮಧು ಪ್ಯಾಟಿಮನಿ ಅಂತೇಳಿ ರೀ, ಅವರು ಕೂಡ ಟೀಚರ್ ಇದ್ದಾರೆ. ಇದು ಸಣ್ಣ ಒಂದು ಕುಟುಂಬ ನಮ್ಮದು. ಅಗದಿ ಸಂತೋಷದಿಂದ ನಾವು ಜೀವನವನ್ನು ಕಳೀತಾ ಇದ್ದೀವಿ.